ನಮಸ್ತೆ. ಹಾರ್ಮುಜ್ ಜಲಸಂಧಿಯಲ್ಲಿ ಪರಿಸ್ಥಿತಿ ದಿನೇ ದಿನೇ ಗಂಭೀರವಾಗುತ್ತಿದೆ. ಜಾಗತಿಕ ಮಟ್ಟದಲ್ಲಿ ಉದ್ವಿಗ್ನತೆ ಕಡಿಮೆಯಾಗಬಹುದು ಅನ್ನೋ ನಿರೀಕ್ಷೆ ಇರುವಾಗಲೇ ಮತ್ತೆ ಹೊಸ ಬೆಳವಣಿಗೆಗಳು ನಡೆದಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕದನ ವಿರಾಮವನ್ನು ವಿಸ್ತರಿಸಿದ್ದಾಗಿ ಘೋಷಿಸಿದ ಕೆಲವೇ ಸಮಯದಲ್ಲಿ ಇರಾನ್ನ ಐಆರ್ಜಿಸಿ 2 ಪ್ರಮುಖ ಹಡಗುಗಳನ್ನು ವಶಕ್ಕೆ ಪಡೆದುಕೊಂಡಿದೆ. ಇದರಿಂದ ಈಗ ಮತ್ತೆ ಪರಿಸ್ಥಿತಿ ಟೈಟ್ ಆಗಿದೆ. ಈ ಘಟನೆಯಲ್ಲಿ ಮುಖ್ಯವಾಗಿ ಆತಂಕ ಉಂಟುಮಾಡುತ್ತಿರುವ ವಿಷಯ ಏನೆಂದರೆ, ವಶಕ್ಕೆ ಪಡೆದ ಹಡಗುಗಳಲ್ಲಿ ಒಂದು ಭಾರತಕ್ಕೆ ಬರುತ್ತಿತ್ತು. ಆ ಹಡಗು ಇಂಪಾನಿ ನೊಂಡಸ್. ಇದು ದುಬೈನ ಜಬಲ್ ಅಲಿಯಿಂದ ಗುಜರಾತ್ ಕಡೆಗೆ ಬರುತ್ತಿದ್ದ ಕಂಟೈನರ್ ಹಡಗು. ಇನ್ನೊಂದು ಎಂಎಸ್ಸಿ ಫ್ರಾನ್ಸಿಸ್ಕಾ ಅನ್ನೋ ಹಡಗು ಕೂಡ ಇರಾನ್ ವಶಕ್ಕೆ ಹೋಗಿದೆ. ಇರಾನ್ ಹೇಳುವ ಪ್ರಕಾರ ಈ ಹಡಗುಗಳು ಹಾರ್ಮುಜ್ ಜಲಸಂಧಿಯ ನಿಯಮಗಳನ್ನು ಉಲ್ಲಂಘಿಸಿವೆ. ಅದಕ್ಕಾಗಿ ಅವುಗಳನ್ನು ತಡೆದು ಈಗ ತಮ್ಮ ಕರಾವಳಿಯತ್ತ ಕರೆದೊಯ್ಯುತ್ತಿದ್ದಾರೆ. ಮತ್ತೊಂದೆಡೆ ಅಮೆರಿಕ ಇರಾನ್ ಹಡಗುಗಳನ್ನು ವಶಪಡಿಸಿಕೊಂಡಿದ್ದಕ್ಕೆ ಪ್ರತಿಯಾಗಿ ಇರಾನ್ ಈ ಕ್ರಮ ತೆಗೆದುಕೊಂಡಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತಿವೆ. ಈ ಎಲ್ಲ ನಡೆಯುತ್ತಿರುವ ಸಮಯದಲ್ಲೇ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಗಳು ನಡೆಯುತ್ತಿವೆ. ಆದರೂ ಈ ಘಟನೆ ಜಾಗತಿಕ ಮಟ್ಟದಲ್ಲಿ ಮತ್ತೆ ಟೆನ್ಷನ್ ಹೆಚ್ಚಿಸಿದೆ. ಹಾರ್ಮುಜ್ ಜಲಸಂಧಿ ವಿಶ್ವದ ತೈಲ ಮತ್ತು ಸರಕು ಸಾಗಣೆಗೆ ತುಂಬಾ ಮುಖ್ಯವಾದ ಮಾರ್ಗ. ಇಲ್ಲಿ ಏನೇ ಸಮಸ್ಯೆ ಬಂದರೂ ಅದು ನೇರವಾಗಿ ಹಲವು ದೇಶಗಳ ಆರ್ಥಿಕತೆಗೆ ಪರಿಣಾಮ ಬೀರುತ್ತದೆ. ಈಗ ಭಾರತಕ್ಕೆ ಬರುತ್ತಿದ್ದ ಹಡಗನ್ನೇ ಟಾರ್ಗೆಟ್ ಮಾಡಿರುವುದು ನಮ್ಮ ಪಾಲಿಗೂ ದೊಡ್ಡ ವಿಷಯ. ಕೊನೆಯಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ಕಠಿಣ ಸಂದೇಶ ನೀಡಿದ್ದಾರೆ. ಇತಿಹಾಸ ನೋಡಿದ್ರೆ ಭಾರತ ಶಾಂತಿಯುತ ರಾಷ್ಟ್ರ, ಆದರೆ ಮತ್ತೆ ಪ್ರಚೋದನೆ ಮಾಡಿದರೆ ನಾವು ಸುಮ್ಮನೆ ಇರೋಲ್ಲ ಅಂತ ಹೇಳಿದ್ದಾರೆ. ಈಗ ಎಲ್ಲರ ಗಮನ ಮುಂದೇನಾಗುತ್ತದೆ ಅನ್ನೋದರ ಮೇಲೆ. ಧನ್ಯವಾದಗಳು.